ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸತ್ ಚೀತಾಂಶುಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರ ಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರ ವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷ ಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನ ಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 41ನೆಯ ಅಧ್ಯಾಯದ ಪ್ರಥಮಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಭುವನ ವಿನ್ಯಾಸ, ಕೈಲಾಸಗಿರಿ, ಅಲಕಾನಗರ, ದಿಕ್ಪಾಲಕರ ನಗರ, ಗಂಧರ್ವನಗರ ಇವುಗಳ ವರ್ಣನೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಹೇಳುತ್ತಾರೆ, ಆ ದೇವಕೂಟದ ಮಧ್ಯದಲ್ಲಿರುವ ಕೈಲಾಸ ಪರ್ವತವು ಪ್ರತ್ಯೇಕವೂ ಅತಿ ಸುಂದರವೂ ಪವಿತ್ರವೂ ಶಂಖದಂತೆ ಅತಿ ಶುಭ್ರವೂ ಆದ ಶಿಖರಗಳಿಂದ ಯುಕ್ತವೂ ಆಗಿದೆ.
ಆ ಕೈಲಾಸಗಿರಿಯು ಮಹಾಭಾಗ್ಯಶಾಲಿಗಳಾದ ಈಶ್ವರನ ಭಕ್ತರಿಗೆ ಆಶ್ರಯವಾಗಿದೆ. ಆ ಶಿಖರಗಳ ಮಧ್ಯದಲ್ಲಿ ಅತಿ ಸುಂದರವೂ ಕುಂದ ಪುಷ್ಪದಂತೆ ಅತಿ ಶುಭ್ರವೂ ಆದ ಕೈಲಾಸಗಿರಿಯು 100 ಯೋಜನ ಉದ್ದವೂ 500 ಯೋಜನ ವಿಸ್ತಾರವೂ ಆಗಿದೆ. ಆ ಶಿಖರಗಳ ಮತ್ತೊಂದು ಭಾಗದಲ್ಲಿ 100 ಯೋಜನ ಉದ್ದವೂ 500 ಯೋಜನ ವಿಸ್ತಾರವೂ ಸುವರ್ಣ ರತ್ನಗಳ ನಾನಾ ಚಿತ್ರಗಳಿಂದ ಅಲಂಕೃತವೂ ದೊಡ್ಡ ದೊಡ್ಡ ಉಪ್ಪರಿಗೆಗಳಿಂದ ಭೂಷಿತವೂ ಅತಿ ವಿಶಾಲವೂ ಸಕಲ ಸಮೃದ್ಧಿಗಳಿಂದ ಯುಕ್ತವೂ ಸಂತೋಷಕರವೂ ವೈರಿಗಳಿಂದ ಪ್ರವೇಶಿಸಲು ಅಶಕ್ಯವೂ ಆದ ಧನಾಧಿಪತಿಯೂ ಮಹಾತ್ಮನೂ ಆದ ಕುಬೇರನ ದಿವ್ಯ ನಗರವು ಕಂಗೊಳಿಸುತ್ತಿರುವುದು. ಆ ನಗರಿಯ ಮಧ್ಯಭಾಗದಲ್ಲಿ ಕುಬೇರನ ವಿಪುಲ ನಾಮಕ ಮಹಾಸಭೆಯು ಶೋಭಿಸುತ್ತಿದೆ. ಅದು ಸುವರ್ಣಮಯವೂ ರತ್ನಖಚಿತವೂ ಆದ ಸಹಸ್ರಾರು ಕಂಬಗಳಿಂದಲೂ ವಿವಿಧ ತೋರಣಗಳಿಂದಲೂ ಜಗತ್ತಿಗೆ ವಿಸ್ಮಯಜನಕವಾಗಿದೆ. ಆ ಮಹಾಸಭೆಯಲ್ಲಿ ನಾನಾ ರತ್ನಾಲಂಕೃತವೂ ಮನೋಹರವೂ ಸಕಲ ಗುಣಯುತವೂ ಮನೋವೇಗವುಳ್ಳದ್ದೂ ಸ್ವೇಚ್ಛಾಚಾರಿಯೂ ಸುವರ್ಣದ ಗೆಜ್ಜೆಗಳಿಂದ ಭೂಷಿತವೂ ಆದ ಕುಬೇರನ ಪುಷ್ಪಕ ವಿಮಾನವು ಜ್ವಲಿಸುತ್ತಿದೆ. ಮಹಾತ್ಮನೂ ಯಕ್ಷರಾಜನೂ ಆದ ಕುಬೇರನು ಅದರಿಂದ ಸಂಚಾರ ಮಾಡುವನು. ಆ ಮಹಾಸಭೆಯಲ್ಲಿ ಮಹಾದೇವನ ಮಿತ್ರನೂ ಯಕ್ಷೇಂದ್ರನೂ ಸರ್ವಭೂತ ನಮಸ್ಕೃತನೂ ಪಿಂಗಳ ನಾಮಕನಾದ ದೇವನು ವಾಸಿಸುತ್ತಿರುವನು. ಇಂತಹ ನಗರಿಯಲ್ಲಿ ದೇವೋತ್ತಮನೂ ಮಹಾತ್ಮನೂ ಆದ ಕುಬೇರನು ಸಿದ್ಧಚಾರಣರು ಯಕ್ಷ ಗಂಧರ್ವರು ಅಪ್ಸರೋಗಣಗಳು ಇವುಗಳಿಂದ ಸೇವಿಸುತ್ತಾ ಆಳುತ್ತಿರುವನು. ಆ ಕುಬೇರನ ಸಭೆಯಲ್ಲಿ ಪದ್ಮ ಮಹಾಪದ್ಮ ಮಕರ ಕಚ್ಚಪ ಕುಮುದ ಶಂಖ ನೀಲ ಮತ್ತು ನಂದನಗಳೆಂಬ ಅಷ್ಟನಿಧಿಗಳು ಶೋಭಿಸುತ್ತಿವೆ. ಮಹಾತ್ಮನೂ ಧನೇಶನೂ ಆದ ಕುಬೇರನ ದಿವ್ಯ ಸಭೆಯಲ್ಲಿ ದಿವ್ಯವೂ ಅಕ್ಷಯವೂ ಆದ ಆ 8 ಮಹಾನಿಧಿಗಳು ಸರ್ವಕಾಲದಲ್ಲಿಯೂ ನವರತ್ನಗಳಿಂದ ಪೂರ್ಣವಾಗಿ ಹೊಳೆಯುತ್ತಿರುತ್ತವೆ. ಯಾವ ಕೈಲಾಸ ಕ್ಷೇತ್ರದಲ್ಲಿ ಯಕ್ಷೇಶನೂ ಧನೇಶನೂ ಆದ ಕುಬೇರನು ವಾಸಿಸುವನೋ ಅಲ್ಲಿಯೇ ಇಂದ್ರ ಅಗ್ನಿ ಯಮ ನೈಋತ ವರುಣ ವಾಯು ಈಶ್ವರನೇ ಮೊದಲಾದ ಅಷ್ಟದಿಕ್ಪಾಲಕರೂ ವಾಸಿಸುವರು. ಆ ನಗರಿಯಲ್ಲಿ ಕುಬೇರನ ಭೃತ್ಯರು ಮೊದಲು ಮಹಾತ್ಮನೂ ಯಕ್ಷಾಧಿಪತಿಯೂ ಆದ ಕುಬೇರನಿಗೆ ಮರ್ಯಾದೆಯನ್ನು ಮಾಡಿ ತರುವಾಯ ತಮ್ಮ ತಮ್ಮ ಕಾರ್ಯಗಳಲ್ಲಿ ಆಸಕ್ತರಾಗುವರು. ಅಲ್ಲಿ ಅತಿ ಮನೋಹರವೂ ಅಧಿಕ ಜಲಯುಕ್ತವೂ ಮಂದಾಕಿನಿ ನಾಮಕವೂ ಆದ ದೇವಗಂಗೆಯು ಇರುವುದು. ಆ ದೇವಗಂಗೆಯು ಸುವರ್ಣ ರತ್ನ ಖಚಿತವಾದ ಸೋಪಾನಗಳಿಂದಲೂ ನಾನಾ ಪುಷ್ಪಗಳಿಂದ ಮಂಡಿತವೂ ಸುವರ್ಣಮಯಗಳಾದ ಕಮಲಗಳಿಂದ ಅಲಂಕೃತವೂ ಪೂರ್ಣ ಗಂಧಯುತಗಳಾದ ನೈದಿಲೆಯ ಪುಷ್ಪಗಳಿಂದ ಭೂಷಿತವೂ ನೀಲವೈಡೂರ್ಯ ಮಣಿಗಳಂತೆ ಇರುವ ಪತ್ರಗಳಿಂದ ಸಹಿತವೂ ಸುಗಂಧೋಪೇತವೂ ಆದ ಮಹಾನೈದಿಲೆಯ ಕುಸುಮಗಳಿಂದ ರಂಜಿತವೂ ಆಗಿರುತ್ತದೆ. ಮತ್ತು
ಕೆಂಪು ಕಮಲಗಳಿಂದಲೂ ಮಹಾಕಮಲಗಳಿಂದಲೂ ಮನೋಹರವು. ಯಕ್ಷರು ಗಂಧರ್ವರು ಇವರ ನಾರಿಯರು ಅಪ್ಸರಸಿಯರು ಇವರಿಂದ ಶೋಭಿತವು. ದೇವ ದಾನವ ಗಂಧರ್ವ ಯಕ್ಷ ರಾಕ್ಷಸ ನಾಗ ಇವುಗಳಿಂದ ಸದಾ ಸೇವಿತವು. ರಮ್ಯವು ಮಂದಾಕಿನಿ ಜನಕವೂ ಆದ ಮಹಾಸರಸ್ಸು ಪ್ರಕಾಶಿಸುತ್ತಿದೆ. ಅದೇ ಗಿರಿಯಲ್ಲಿಯೇ ದೇವರ್ಷಿಗಳಿಂದ ಪೂಜಿತವು. ಪೂರ್ವದಲ್ಲಿ ಹೇಳಿದ ಗುಣಗಳಿಂದ ಯುಕ್ತವು. ನದಿಗಳಲ್ಲಿ ಉತ್ತಮವೂ ಆದ ಅಲಕನಂದೆ ನಂದೆ ಎಂಬ 2 ನದಿಗಳೂ ಕೂಡ ಪ್ರಕಾಶಿಸುತ್ತವೆ. ಅದೇ ದೇವಕೂಟಗಿರಿಯ ಪೂರ್ವ ಶಿಖರದಲ್ಲಿ ಅತ್ಯಂತ ಪ್ರಖ್ಯಾತವೂ 1000 ಯೋಜನ ಉದ್ದವೂ 300 ಯೋಜನ ಅಗಲವೂ ಮಹಾವಿಭವಯುತವೂ ಅಸಂಖ್ಯಾತವೂ ಉನ್ನತವೂ ಆದ ಭವನ ಸಾಲುಗಳಿಂದ ಮಂಡಿತವೂ ಆದ 10 ಗಂಧರ್ವ ನಗರಗಳು ಪ್ರಖ್ಯಾತವಾಗಿವೆ. ಆ 10 ಗಂಧರ್ವ ನಗರಗಳಲ್ಲಿಯೂ ಸುಬಾಹು, ಹರಿಕೇಶ, ಚಿತ್ರಸೇನ ಇವರೇ ಮೊದಲಾದ 10 ಜನ ಗಂಧರ್ವ ರಾಜರು ಉರಿಯುವ ಅಗ್ನಿಗೆ ಸಮಾನ ತೇಜಸ್ವಿಗಳಾಗಿ ಆಳುತ್ತಿರುವರು. ಅದೇ ಪರ್ವತದ ಪಶ್ಚಿಮ ಶೃಂಗದಲ್ಲಿ ಪ್ರತಿಯೊಬ್ಬ ಯಕ್ಷರಾಜನ ಗೃಹವಿರುವುದು. ಆ ಪ್ರತಿಯೊಂದು ಗೃಹವೂ ಜಾಜಿ, ಚಂದ್ರ ಇವರಿಗೆ ಸಮಾನ ತೇಜಸ್ವಿಯಾಗಿಯೂ ನಾನಾ ಧಾತುಗಳಿಂದ ಚಿತ್ರಿತವಾಗಿಯೂ ಸಿದ್ಧರು, ದೇವತೆಗಳು, ಋಷಿಗಳು ಇವರಿಂದ ಸೇವಿತವಾಗಿಯೂ 90 ಯೋಜನ ಉದ್ದವಾಗಿಯೂ 40 ಯೋಜನ ಅಗಲವಾಗಿಯೂ ಮಹಾಗೃಹಗಳ ಪಂಕ್ತಿಯಿಂದಲೂ ಅಲಂಕೃತವಾಗಿಯೂ ಇರುತ್ತದೆ. ಮತ್ತು ಆ ಶಿಖರದಲ್ಲಿ 30 ಮಹಾಯಕ್ಷರ ಭವನಗಳಿರುತ್ತವೆ. ಅವು ಅಮೂಲ್ಯವಾಗಿವೆ. ಅವುಗಳನ್ನು ಹೇಳುವೆನು ಕೇಳಿ. ಆ ಉಪ್ಪರಿಗೆಗಳು ಪರಮ ಸಮೃದ್ಧಿಯಿಂದಲೂ ಸಂತುಷ್ಟರಾದ ಪ್ರಜೆಗಳಿಂದಲೂ ಕೂಡಿರುತ್ತವೆ. ಆ 30 ನಗರಗಳಲ್ಲಿಯೂ ಮಹಾಪರಾಕ್ರಮಿಗಳಾದ ಮಹಾಮಾಲಿ, ಸುನೇತ್ರ, ಮಣಿವರ ಇವರೇ ಮೊದಲಾದ ಯಕ್ಷರಾಜರು ಪ್ರಕಾಶಿಸುತ್ತಿರುವರು. ಪೂರ್ವದಲ್ಲಿ ಹೇಳಿದ ರೀತಿಯಾಗಿ ಯಕ್ಷರು ವಾಯು, ಅಗ್ನಿಗಳಿಗೆ ಸಮಾನ ತೇಜಸ್ವಿಗಳಾಗಿಯೂ ಇದ್ದರು. ಇಂತಹ ಯಕ್ಷರಿಗೆ ಶ್ರೀಮಂತನೂ ಶೂರನೂ ಆದ ಕುಬೇರನು ಅಧಿಪತಿಯಾಗಿದ್ದನು. ಅದರ ದಕ್ಷಿಣದಲ್ಲಿರುವ ಪರ್ವತೋತ್ತಮವು ಪೊದೆಗಳು, ಝರಿಗಳು, ಗುಹೆಗಳು, ಅನೇಕ ಸಾನುಗಳು, ಗವಿಗಳು ಇವುಗಳಿಂದ ಸಹಿತವೂ ಪೂರ್ವ ಪಶ್ಚಿಮ ಸಮುದ್ರಗಳವರೆಗೂ ವ್ಯಾಪ್ತವೂ ಆದ ಹಿಮಾಲಯದ ಆಯಾ ಪ್ರದೇಶಗಳಲ್ಲಿ ಕಿನ್ನರರ 100 ವಾಸಸ್ಥಾನಗಳು ಇವೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 41ನೆಯ ಅಧ್ಯಾಯದ ದ್ವಿತೀಯಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ.